ಸಿದ್ದು ಲೆಕ್ಕ ಚುಕ್ತ ಮಾಡ್ತಾರ ರಾಮುಲು ಬೆಳೆಯೋದು ರೆಡ್ಡಿಗೆ ಇಷ್ಟವಿಲ್ವಾ? ಬಿಜೆಪಿ ಪ್ಲಾನ್ಗೆ ಸಿಎಂ ಸಿದ್ದು ಖಡಕ್ ಕೌಂಟರ್. ರಾಜ್ಯ ಬಿಜೆಪಿಯಲ್ಲಿ ಹೊಸ ತಲೆನೋವು ಶುರುವಾಗಿದೆ. ಈ ತಲೆನೋವಿನಿಂದಾಗಿ ಬಿಜೆಪಿ 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿಯುತ್ತಿಲ್ಲ. ಆ ಒಂದು ಗೊಂದಲ ಬಿಜೆಪಿ ಬೆಳವಣಿಗೆಗೆ ಬ್ರೇಕ್ ಆಗ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕ ಚುಕ್ತ ಮಾಡಲು ರಾಮುಲು ಸಿಟಿದು ನಿಂತಿದ್ದಾರೆ. ಆದ್ರೆ ರಾಮುಲು ಆಟಕ್ಕೆ ರೆಡ್ಡಿ ಬ್ರೇಕ್ ಹಾಕಿದ್ರೆ ಇತ್ತ ರೆಡ್ಡಿ ರಾಮುಲು ಇಬ್ಬರ ಆಟಕ್ಕೂ ವಿಜಯೇಂದ್ರ ಚೆಕ್ ಇಡೋದಕ್ಕೆ ಕಾದು ಕೂತಂತೆ ಕಂಡು ಬರ್ತಿದೆ. ಹಾಗಾದ್ರೆ ಏನಿದು ರಾಜ್ಯ ಬಿಜೆಪಿಯಲ್ಲಿನ ಹೊಸ ಗೊಂದಲ ಅಂತರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮೋಸ್ಟ್ ಡಾಮಿನೆಂಟ್ ಲೀಡರ್, ಇದರಲ್ಲಿ ದೂಸರ ಮಾತೇ ಇಲ್ಲ. ಆದ್ರೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿ ಬೆಳೆಯಲು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದಿಲ್ಲಿ ಅಂತ ನೋಡಿದ್ರೆ ಬಳ್ಳಾರಿ ಪಾದಯಾತ್ರೆ ಎದ್ದು ಕಾಣುತ್ತೆ. ಅಂದ್ರೆ 2010ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ವಿಪಕ್ಷ ನಾಯಕರಾಗಿದ್ರು. ಆಗ ಸದನದಲ್ಲಿ ನಡೆದ ವಾಕ್ ಸಮರದ ವೇಳೆ ಗಣಿದಣಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ತೋಳು ತಟ್ಟಿ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಕಾಂಗ್ರೆಸ್ ಮಾಡೋದಾಗಿ ಟಕ್ಕರ್ ಕೊಟ್ಟಿದ್ರು. ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಅದಾದ ಮರುವರ್ಷವೇ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸಿಬಿಐ ದಾಳಿ ನಡೆದು ಹೋಗಿತ್ತು. ಹೀಗಾಗಿ ಅವರು ಜೈಲು ಪಾಲಾದ್ರು. ಆನಂತರ ರಾಜ್ಯ ಬಿಜೆಪಿಯಲ್ಲಿ ನಡೆದ ಮಿಂಚಿನ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರು. ಅವರ ಸ್ಥಾನಕ್ಕೆ ಒಬ್ಬರಾದ್ಮೇಲೆ ಒಬ್ಬರಂತೆ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಬಂದು ಕೂತರು. ಇತ್ತ ಜನಾರ್ದನ್ ರೆಡ್ಡಿ ಗೆಳೆಯ ಬಿ ಶ್ರೀರಾಮುಲು ಬಿಎಸ್ಆರ್ ಕಾಂಗ್ರೆಸ್ ಅನ್ನೋ ಹೊಸ ಪಕ್ಷವನ್ನ ಕಟ್ಟಿದ್ರು. ಯಡಿಯೂರಪ್ಪ ಬಿಜೆಪಿ ವಿರುದ್ಧ ಮುನಿಸಿಕೊಂಡು ಹೋಗಿ ಕೆಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಇದರಿಂದ ರಾಜ್ಯ ಬಿಜೆಪಿ ಅಂದು ಚಿಂದಿ ಚಿತ್ರಣವಾಗಿ ಹೋಗಿತ್ತು. ಇದೆಲ್ಲದರ ಪರಿಣಾಮ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದ ಮೇಲೆ ಅಧಿಕಾರಕ್ಕೆ ಬಂದಿತ್ತು. ಸಿದ್ದರಾಮಯ್ಯ ಮೊದಲ ಸಲ ಈ ರಾಜ್ಯದ ಸಿಎಂ ಆಗಿದ್ರು. ಇದೀಗ ಬಳ್ಳಾರಿ ಬ್ಯಾನರ್ ಗಲಾಟೆಯನ್ನೇ ಮುಂದಿಟ್ಟುಕೊಂಡು ಸಿದ್ದು ಸರ್ಕಾರವನ್ನ ಕಿತ್ತೊಗೆದು ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನ ತರೋಕೆ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಪಣ ತೊಟ್ಟಿದ್ದಾರೆ. ಆದ್ರೆ ರೆಡ್ಡಿ ಮತ್ತು ರಾಮುಲು ಅವರನ್ನ ಮುಂದೆ ಬಿಟ್ಟು ಅವರ ಹಿಂದೆ ಹೋಗಲಿಕ್ಕೆ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಹಳೆ ದೋಸ್ತಿಗಳಾದ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಮಧ್ಯೆಯೇ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಲ್ಲ 16 ಬಾಗಿಲುಗಳಾಗಿರೋದು ಎದ್ದು ಕಾಣ್ತಿದೆ. ರಾಜ್ಯ ಬಿಜೆಪಿಯಲ್ಲಿನ ಈ ಒಡಕು ಮನಸ್ತಾಪ ಪರಸ್ಪರ ಕಾಲಿಲಿಯೋ ಗುಣಗಳು ಈ ಪಕ್ಷವನ್ನ 2028ರಲ್ಲೂ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಲು ಸಾಧ್ಯವಾಗಲ್ವಾ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ನಿಮ್ಗೆ ಗೊತ್ತಿರಲಿ, ವಿಧಾನಸಭೆ ಮತ್ತು ಲೋಕಸಭೆ 2 ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿರೋ ಮಾಜಿ ಸಚಿವ ಬಿ ಶ್ರೀರಾಮುಲು ರಾಜ್ಯ ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಇದರಿಂದ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ತೊಡೆತಟ್ಟಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಪಾದಯಾತ್ರೆ ಬದಲು ಭಾರಿ ಪ್ರತಿಭಟನೆ ಮಾಡೋಣ ಅಂತಿದ್ದಾರೆ ಎನ್ನಲಾಗುತ್ತಿದೆ. ಆ ಮೂಲಕ ಹಳೆ ದೋಸ್ತಿಗಳ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಂಡು ಬರುತ್ತಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ರೆಡ್ಡಿ ರಾಮುಲು ವೈಯಕ್ತಿಕವಾಗಿ ಶೈನ್ ಆಗಲು ಯತ್ನಿಸುತ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಈ ಬಳ್ಳಾರಿ ಬ್ಯಾನರ್ ಗಲಾಟೆಯನ್ನ ದೊಡ್ಡದು ಮಾಡಿ ಇದರಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರನ್ನ ಹೀರೋ ಮಾಡೋದು ರಾಜ್ಯ ಬಿಜೆಪಿಯ ಕೆಲ ಹಿರಿಯ ನಾಯಕರಿಗೆ ಸುತಾರಾಂ ಇಷ್ಟವಿಲ್ಲ. ಅದರಲ್ಲೂ ಅಕ್ರಮ ಗಣಿ ಹಗರಣ ಪ್ರಕರಣದಲ್ಲಿ ಹೆಸರು ಕೆಡಿಸಿಕೊಂಡಿದ್ದ ಜನಾರ್ದನ್ ರೆಡ್ಡಿ ಹಿಂದೆ ಇಡೀ ರಾಜ್ಯ ಬಿಜೆಪಿ ಹೋಗೋಕೆ ಹಿಂದೆ ಮುಂದೆ ನೋಡ್ತಿದೆ. ಒಂದೊಮ್ಮೆ ರೆಡ್ಡಿ ಹಿಂದೆ ಇಡೀ ರಾಜ್ಯ ಬಿಜೆಪಿ ಹೋದ್ರೆ ಬಳ್ಳಾರಿ ಮತ್ತೆ ರೆಡ್ಡಿಗಳ ಭದ್ರಕೋಟೆಯಾಗುತ್ತೆ. ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ರಾಜಕೀಯದಲ್ಲಿ ಬೆಳೆಯೋಕೆ ಸಾಧ್ಯವಾಗಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಬಣದಲ್ಲಿ ನಡೆಯುತ್ತಿವೆ. ಮತ್ತೊಂದು ಕಡೆ ರೆಡ್ಡಿ ರಾಮುಲು ಬೇರೆ ಬೇರೆ ಪ್ಲಾನ್ಗಳ ಮೂಲಕ ತಾವು ಬಳ್ಳಾರಿ ಬ್ಯಾನರ್ ಗಲಾಟೆಯನ್ನ ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಈ ನಡುವೆ ಈ ಇಬ್ಬರ ಪ್ಲಾನ್ ಕೇಳಿ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋ ಗೊಂದಲದಲ್ಲಿ ರಾಜ್ಯ ಬಿಜೆಪಿ ನಾಯಕರಿದ್ದಾರೆ. ಒಬ್ಬರ ಪ್ಲಾನ್ಗೆ ಒಪ್ಪಿಗೆ ಕೊಟ್ರೆ ಇನ್ನೊಬ್ಬರಿಗೆ ಸಿಟ್ಟಾಗುತ್ತೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸದ್ಯ ಬಳ್ಳಾರಿ ಗಲಾಟೆ ವಿಚಾರವನ್ನ ದೊಡ್ಡದು ಮಾಡಲು ಮನಸ್ಸಿಲ್ಲದೆ ರಾಜ್ಯ ಬಿಜೆಪಿ ನಾಯಕರು ಸುಮ್ಮನಿದ್ದಾರೆ. ಇದರ ನಡುವೆ ಕಳೆದ ಶನಿವಾರ ಜನಾರ್ದನ್ ರೆಡ್ಡಿ ಮಾತ್ರ ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಪ್ರತಿಭಟನೆ ನಡೆಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆದ್ರೆ ಬಿ ಶ್ರೀರಾಮುಲು ಮಾತ್ರ ಈ ಬಗ್ಗೆ ರಾಜ್ಯ ನಾಯಕರ ಭೇಟಿಗೆ ಹೋಗದೆ ಬಳ್ಳಾರಿಯಲ್ಲೇ ಉಳಿದಿದ್ದು ಪ್ರತ್ಯೇಕವಾಗಿ ಮತ್ತೆ ರಾಜ್ಯ ನಾಯಕರ ಭೇಟಿ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆ ಮಾಡ್ಲಿ ಬೇಡ ಅಂದವರ್ಯಾರು? ಬಿಜೆಪಿಗರ ಪ್ಲಾನ್ಗೆ ಸಿಎಂ ಸಿದ್ದು ಕೌಂಟರ್. ಬಿಜೆಪಿಯವರು ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ಲಿ ಬೇಡ ಅಂದವರು ಯಾರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದು ನಿರ್ದಿಷ್ಟ ಕಾರಣಕ್ಕೋಸ್ಕರ. ಆದ್ರೆ ಬಿಜೆಪಿ ನಾಯಕರು ಯಾಕಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರಶ್ನೆ ಎತ್ತಿದ್ದಾರೆ. 2010ರಲ್ಲಿ ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿ ಮಾಡ್ತಾರೆ, ಅಕ್ರಮ ಗಣಿಗಾರಿಕೆ ಮಾಡಲಾಗುತ್ತದೆ ಅಂತ ಆರೋಪಿಸಿ ಅಂದು ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ದೂರು ಕೊಟ್ಟಿದ್ರು. ಈ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದಾಗ ರೆಡ್ಡಿ ಬ್ರದರ್ಸ್ ಮತ್ತು ಯಡಿಯೂರಪ್ಪ ಮೈ ಮೇಲೆ ಬಿದ್ದಿದ್ರು. ಅದಕ್ಕೋಸ್ಕರ ನಾವು
ಒಂದು ಪಾದಯಾತ್ರೆ ಮಾಡಿದ್ವಿ. ಇವರು ಯಾವ ಕಾರಣಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬಳ್ಳಾರಿಯಲ್ಲಿ ಬ್ಯಾನರ್ ತೆಗೆದು ಹಾಕಿದವರು ಯಾರು? ಇದು ಪ್ರಚೋದನೆಯಲ್ಲವೇ? ಬ್ಯಾನರ್ ತೆಗೆಯದೆ ಹೋದಲ್ಲಿ ಪ್ರಚೋದನೆ ಎಲ್ಲಾಗುತ್ತಿತ್ತು. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆಗೆ ಬ್ಯಾನರ್ ಹಾಕಲಾಗಿತ್ತು. ಅದನ್ನ ತೆಗೆಯುವ ಅಗತ್ಯವೇನಿತ್ತು? ಬಿಜೆಪಿಯವರು ಕಾಯುತ್ತಾ ಇದ್ದಾರೆ. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಲ್ಲಿ ಅಧಿಕಾರ ಕಳೆದುಕೊಂಡಿದ್ದಾರೆ. ಹೆಂಡತಿ ಸೋತಿದ್ದಾರೆ. ಅದಕ್ಕೋಸ್ಕರ ಅಸೂಯೆಯಿಂದ ಈ ರೀತಿ ಮಾಡುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ರೆಡ್ಡಿ ದಿನಕ್ಕೊಂದು ಮಾತು. ಬಿಜೆಪಿ ನಾಯಕರೇ ಶಾಕ್. ಇನ್ನ ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ರಾಜಕೀಯವಾಗಿ ಬೆಳೆಯಬೇಕು ಅಂತ ಭಾವಿಸಿರೋ ಜನಾರ್ದನ್ ರೆಡ್ಡಿ ಅವರು ಇನ್ಸಿಡೆಂಟ್ ನಡೆದಾಗ ನನ್ನ ಮೇಲೆಯೇ ಗುಂಡು ಹಾರಿಸಿದ್ರು, ನಾನು ಜಸ್ಟ್ ಮಿಸ್ ಆದ್ಯ ಅಂತೆಲ್ಲ ಮಾಧ್ಯಮಗಳ ಮುಂದೆ ಬೊಂಬಡ ಬಾರಿಸಿದ್ರು. ಆದ್ರೀಗ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಅದು ನನ್ನ ಕೊಲೆಗೆ ನಡೆದ ಸಂಚಲ್ಲ, ಶ್ರೀರಾಮುಲು ಅವರ ಕೊಲೆಗೆ ನಡೆದ ಸಂಚು ಅಂತ ಹೇಳುತ್ತಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರದ್ದು ಎನ್ನಲಾದ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ಆ ವಿಡಿಯೋದಲ್ಲಿ ಶ್ರೀರಾಮುಲು ಅವರನ್ನ ಹೊಡೆಯಿರಿ ಅಂತ ಸತೀಶ್ ರೆಡ್ಡಿ ಹೇಳುತ್ತಿದ್ದ. ಪ್ರೀ ಪ್ಲಾನೆಡ್ ಮಾಡಿ ಕಾಂಗ್ರೆಸ್ ನವರು ಈ ಗಲಾಟೆ ಮಾಡಿದ್ದಾರೆ. ಗಲಾಟೆ ವೇಳೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಹೇಳ್ತಿದ್ದ, ಶ್ರೀರಾಮುಲು ಏನು ದೊಡ್ಡ ಬ್ಯಾಡರ ನಾಯಕನ ಅಂತ ಹೇಳ್ತಿದ್ರು. ಆ ವಿಡಿಯೋ ಈಗ ಎಲ್ಲಾ ಕಡೆ ಹರಿದಾಡ್ತಿದೆ ಎಂದಿದ್ದಾರೆ. ಇದೇ ರೀತಿ ಈ ಪ್ರಕರಣದಲ್ಲಿ ತನಿಖೆಯನ್ನು ಪ್ರಶ್ನಿಸಿರೋ ಜನಾರ್ದನ್ ರೆಡ್ಡಿ, ಸ್ಥಳೀಯ ಪೊಲೀಸರು ಮತ್ತು ಸಿಐಡಿ ಅಧಿಕಾರಿಗಳಿಬ್ಬರು ಸರ್ಕಾರದ ಕೈಗೊಂಬೆಗಳ ಅಧಿಕಾರಿಗಳು ಅಷ್ಟು ದಕ್ಷರಾಗಿದ್ರೆ ಇಷ್ಟೊತ್ತಿಗೆ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಮತ್ತು ಅಂಗರಕ್ಷಕರನ್ನ ಬಂಧಿಸಬೇಕಾಗಿತ್ತು. ನಾವು ವಿಡಿಯೋ ಸಾಕ್ಷ್ಯಗಳನ್ನ ನೀಡಿದ್ರು ಈವರೆಗೆ ಬಂಧಿಸಿಲ್ಲ. ಸಿಬಿಐಗೆ ವಹಿಸಿದ್ರೆ ಮಾತ್ರ ನ್ಯಾಯ ಸಿಗಲಿದೆ, ಇಲ್ಲವೇ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಅದೇನೇ ಇರಲಿ, ಬಳ್ಳಾರಿ ಬ್ಯಾನರ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳಿಂದಲೂ ರಾಜಕೀಯ ನಡೆಯುತ್ತಿರೋದು ಎದ್ದು ಕಾಣ್ತಿದೆ. ಆದ್ರೆ ಈ ಪ್ರಕರಣವನ್ನ ಪ್ರಮುಖ ಅಸ್ತ್ರವನ್ನಾಗಿಸಿಕೊಳ್ಳಲು ಬಿಜೆಪಿ ನಾಯಕರು ಎಡುವುತ್ತಿದ್ದಾರೆ. ಈ ಪ್ರಕರಣವನ್ನ ತಮ್ಮ ವೈಯಕ್ತಿಕ ಹೇಳಿಕೆಗಾಗಿ ಬಳಸಿಕೊಳ್ಳಲು ರೆಡ್ಡಿ ರಾಮುಲು, ವಿಜಯೇಂದ್ರ ಮತ್ತು ಆರ್ ಅಶೋಕ್ ಯತ್ನಿಸುತ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಬಿಜೆಪಿಯಲ್ಲಿ ಔಟ್ ಗೋಯಿಂಗ್ ಸ್ಟೇಜ್ ಅಲ್ಲಿದ್ದಾರೆ. ಇತ್ತ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಹುದ್ದೆಗಳಿಗೂ ಗ್ಯಾರಂಟಿ ಇಲ್ಲ. ಇಂಥ ಟೈಮಲ್ಲಿ ರಾಜ್ಯ ಬಿಜೆಪಿ ಒಟ್ಟಾಗಿ ಸರ್ಕಾರದ ವಿರುದ್ಧ ಕಾರ್ಯತಂತ್ರ ಹೆಣೆಯುತ್ತಿಲ್ಲ. ಹೀಗಾಗಿನೇ ಸರ್ಕಾರದ ವಿರುದ್ಧದ ರಾಜ್ಯ ಬಿಜೆಪಿಯ ಪ್ಲಾನ್ಗಳಿಗೆ ಫಲ ಸಿಗುತ್ತಿಲ್ಲ ಎನ್ನಲಾಗ್ತಿದೆ. ಸಂಕ್ರಾಂತಿ ನಂತರ ಬಿವೈವಿ ಆರ್ ಅಶೋಕ್ ಎತ್ತಂಗಡಿ. ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು ಮನೆಯೊಂದು 10 ಬಾಗಿಲುಗಳಾಗಿ ಹರಿದು ಹಂಚಿ ಹೋಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅಧಿಕಾರ ಹಂಚಿಕೆಯ ಬಗ್ಗೆ ಬಿಜೆಪಿ ನಾಯಕರು ಹಾದಿ ಬೀದಿಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಸಂಕ್ರಾಂತಿ ನಂತರ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಕ್ರಾಂತಿ ನಂತರ ಕ್ರಾಂತಿ ಆಗೋದು ರಾಜ್ಯ ಕಾಂಗ್ರೆಸ್ನಲ್ಲ, ಬದಲಿಗೆ ರಾಜ್ಯ ಬಿಜೆಪಿಯಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಬ್ಬರನ್ನು ಅವರ ಹೈಕಮಾಂಡ್ ಬದಲಾಯಿಸಲಿದೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಮನಸ್ತಾಪ, ಕಚ್ಚಾಟ, ಕೆಸರೆರಚಾಟ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಪರಸ್ಪರ ಕಾಲೆಳೆದುಕೊಳ್ತಿರೋದ್ರ ಬಗ್ಗೆ ನೀವೇನಂತೀರಾ? ರಾಜ್ಯ ಬಿಜೆಪಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಿಲ್ಲ ಅಂದ್ರೆ 2028ರಲ್ಲೂ ರಾಜ್ಯದಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.